ಪ್ರಧಾನಮಂತ್ರಿಗಳು ಯಾವತ್ತು ಅಧಿಕಾರದ ಇದು ಸ್ವೀಕಾರ ಮಾಡಿದ್ರು, ಶಾಹೀನ್ ಬಾಗಲ್ಲಾಗಿತ್ತು, ರೈತರ ಹೆಸರಲ್ಲಿ ಏನೇನು ಹೋರಾಟಗಳ ಹೆಸರಲ್ಲಿ ಏನೇನು ಮಾಡಿದ್ರು ಅಂತ ಗೊತ್ತು. ಖಾಲಿಸ್ತಾನ್ ಫ್ಲಾಗ್ ಹಾರಿಸಿದ್ದು, ಆನಂತರ ಭಾರತ ತೇರೆ ಟುಕಡೆ ಕರಂಗಿ ಅಂತ ಹೇಳಿ ಟುಕಡೆ ಗ್ಯಾಂಗ್ನ ಹೋರಾಟಗಳನ್ನು ನೋಡಿದ್ದೀವಿ. ಇದರೆಲ್ಲ ಅದನ್ನು ನೋಡಿದ್ದೀವಿ ನಾವು. ಅದರ ಮುಂದುವರಿದ ಭಾಗವಾಗಿ ಎಲ್ಲೋ ಒಂದು ಕಡೆ ನೈಜ ಇದು ಸ್ಟೂಡೆಂಟ್ಗಳು ಹೋರಾಟ ಮಾಡ್ತಿದ್ರು, ಅದನ್ನ ಹೈಜಾಕ್ ಮಾಡಿ ಎಲ್ಲೋ ಒಂದ್ ಕಡೆ ದೇಶ ವಿರೋಧಿ ಅಲ್ಲಿಗೆ ಬರ್ತೀನಿ ನಾನು. ಎಲ್ಲೋ ಒಂದ್ ಕಡೆ ಈ ದೇಶ ವಿರೋಧಿ ಶಕ್ತಿಗಳು ಇದರಲ್ಲಿ ನುಸುಳಿರುವಂತದ್ದು ಡಾಳಾಗಿ ಕಾಣ್ತಾ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಇವಾಗ ನೀವು ಹೇಳಿದ್ದಕ್ಕೆ ಅನಂತರ ಕಾಂಗ್ರೆಸ್ ಅವರು ಹೇಳಿದ್ದಕ್ಕೂ ಒಂದು ಉತ್ತರ ಕೊಡ್ತೇನೆ. ಇವಾಗ ನೀಟ್ದು ಪೇಪರ್ ಲೀಕ್ ಆಗಿರೋ ಸತ್ಯ. ಆನಂತರ ಅದರ ಮೇಲೆ ನಾವು ಏನೇನು ಆಕ್ಷನ್ ತಗೊಂಡಿದ್ದೀವಿ, ಯಾರ್ಯಾರು ಅದರ ಒಂದು ಕಲ್ಪ್ರಿಟ್ಗಳಿದ್ರು ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡಿದ್ದೀವಿ. ಆನಂತರ ಮರುಪರೀಕ್ಷೆಯನ್ನ ಬಹಳ ನೀಟಾಗಿ ಮಾಡಿದ್ದೀವಿ. ಇವಾಗ ಕಾಂಗ್ರೆಸ್ ಅವರು ಇಷ್ಟೊಂದು ಬಹಳ ಖುಷಿ ಇದು ಏನು ರೋಷಾವೇಶದಲ್ಲಿ ಹೇಳ್ತಾ ಇದ್ರಲ್ಲ, ಇವರ ಕಾಲದಲ್ಲಿ ಮನಮೋಹನ್ ಸಿಂಗ್ ಇದ್ದ ಕಾಲದಲ್ಲಿ 2004 ಆಗಿತ್ತು, 2006 ಆಗಿತ್ತು, 2007 ಆಗಿತ್ತು, 2008 ಆಗಿತ್ತು, 2011 ಆಗಿತ್ತು, 2012 ಆಗಿತ್ತು, 13ರಲ್ಲಿ 3 ಸಲ ಆಗಿತ್ತು, 14ರಲ್ಲಿ 2 ಸಲ ಆಗಿತ್ತು. ಯಾವ ಮಿನಿಸ್ಟರ್ಗಳು ರಾಜೀನಾಮೆ ಕೊಟ್ಟಿದ್ರು? ಇವಾಗ ಕೊಡ್ಲಿ ಅವರು. ನಾನು ಇಷ್ಟು ಡೇಟಾ ಕೊಟ್ಟನಲ್ಲ, ಒಂದ್ ನಿಮಿಷ ಆಪ್ ಅವ್ರು ಬಿಡಿ, ನೀವು ಮಾತಾಡಿದಿರಾ, ಯಾರು ಕೊಟ್ಟಿದ್ದಾರೆ? ಯಾರಾದ್ರೂ ಕೊಟ್ಟಿದಾರ? ಅದ್ರದಾಗಿ ನೋಡಿ, ಕರ್ನಾಟಕದಲ್ಲಿ ಮಂತ್ರಿಗಳನ್ನ ಬದಲಾವಣೆ ಮಾಡಿದ್ದೀವಿ. ಯಾರು ಇಷ್ಟು ಸಲ ಕೊಟ್ಟಿದ್ದೀರಾ? ಇಷ್ಟು ಮಿನಿಸ್ಟರ್ಗಳು ಆಯ್ತಾ? ಆದ್ರೆ ಆಕ್ಷನ್ ಏನ್ ತಗೋಬೇಕು ಅದನ್ನ ತಗೊಂಡಿದ್ದೀವಾ ಇಲ್ವಾ? ಆಯ್ತಾ? ಇಷ್ಟೆಲ್ಲ ಆದ ನಂತರ ನಾವು ಬಾಂಗ್ಲಾದೇಶ ತರ ಮಾಡ್ತೀವಿ, ಆನಂತರ ಇದು ಏನೋ ನೇಪಾಳ ತರ ಮಾಡ್ತೀವಿ, ಸಂಸತ್ತನ್ನ ಹೊಡೆದಾಕ್ತೀವಿ, ಪ್ರಧಾನಮಂತ್ರಿ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಒಪ್ಪಕ್ಕಾಗತ್ತಾ? ಅದರಿಂದಾಗಿ ಎಲ್ಲೋ ಒಂದ್ ಕಡೆ ಸ್ಟೂಡೆಂಟ್ ಹೋರಾಟವನ್ನ ಅರಾಜಕತೆ ಸೃಷ್ಟಿಸಲು ಪ್ರಯತ್ನಿಸಿರುವಂತ ವಿರೋಧಿ ಶಕ್ತಿಗಳು ಇದನ್ನ ಹೈಜಾಕ್ ಮಾಡಿದ್ದೇವೆ. ಅದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಓಕೆ ರಾಜೇಂದ್ರ ಸರ್, ನಂಗೆ ನಿನ್ನೆ ಬಹಳ ಆತಂಕ ಅನಿಸಿದ್ದು, ವಿದ್ಯಾರ್ಥಿಗಳ ಹೋರಾಟ ಪ್ರಶ್ನೆ ಮಾಡ್ತಾ ಇರುವ ರೀತಿಯನ್ನ ಆರಂಭಿಕ ಹಂತದಲ್ಲಿ ನೋಡಿದ್ರೆ ಇಂಥದ್ದೊಂದು ಕ್ರಾಂತಿ ಬೇಕಾಗಿತ್ತು, ಇಂಥವ್ರು ಪ್ರಶ್ನೆ ಮಾಡೋದು ಬೇಕಾಗಿತ್ತು, ಯುವ ಸಮೂಹ ಒಗ್ಗಟ್ಟಾಗಬೇಕಾಗಿತ್ತು, ಅದಾಗೋಯ್ತು ಅಂತ. ಬಟ್ ನಿನ್ನೆ ಬಹಳ ಆತಂಕ ಕಾಡಿದ್ದು, ಇವತ್ತಿನ ಯುವ ಸಮೂಹ ನಾಳೆ ದೇಶವನ್ನ ಕಟ್ಟಬಹುದು ಅಥವಾ ದೇಶವನ್ನ ನಾಶ ಮಾಡೋದಕ್ಕೂ ಕೂಡ ಅವ್ರು ಸಜ್ಜಾಗ್ಬಿಡಬಹುದು ಅಂತ. ಶ್ರೀಲಂಕಾ ಮಾಡ್ತೀವಿ, ಬಾಂಗ್ಲಾದೇಶ ಮಾಡ್ತೀವಿ ಅಂದಾಗ ಬಹಳ ಆತಂಕ ಅನ್ಸುತ್ತೆ ಸರ್. ಮುಂದೊಂದು ದಿನ ಇದು ಮಾರಕ ಆದ್ರೆ ಹೇಗೆ ಅಂತ ದೇಶಕ್ಕೆ. ಎಕ್ಸಾಕ್ಟ್ಲಿ. ಯಾಕೆಂತ ಹೇಳಿದ್ರೆ ನಿಮಗೆ ಈ ಸ್ವರಾಜ್ಯ ಪೂರ್ವದ ನಮ್ಮ ನಾಯಕರ ಒಂದು ಘೋಷವಾಕ್ಯಗಳೇನಿತ್ತು ನೋಡಿ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ, ಬಾಲಗಂಗಾಧರ್ ತಿಲಕ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಕ್ವಿಟ್ ಇಂಡಿಯಾ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದಟ್ ಈಸ್ ಅಗೈನೆಸ್ಟ್ ಟು ದಿ ಸಾವರ್ನಿಟಿ, ದಟ್ ಈಸ್ ಅಗೇನೆಸ್ಟ್ ಟು ದ ಇಂಪೀರಿಯಲಿಸಮ್. ಸಾಮ್ರಾಜ್ಯಶಾಹಿ ಧೋರಣೆ ವಿರುದ್ಧ ಇದು ಮಾಡಿದ್ದು, ನಿರಂಕುಶ ಧೋರಣೆ ವಿರುದ್ಧ ಧ್ವನಿ ಎತ್ತಿದ್ದು, ಈ ರೀತಿಯಾದಂಥ ಒಂದು ತತ್ವ ಘೋಷವಾಕ್ಯ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಹೇಳ್ತಾ ಇರೋದು, ಈಗ ಜೆನ್ಜಿ ಅಂತ ನಾವೇನು ಹೇಳ್ತಾ ಇದ್ದೇವೆ, ಸ್ವಲ್ಪ ಬ್ರೈನ್ ಉಪಯೋಗಿಸ್ಬೇಕಾಗತ್ತೆ ಅವರು. ದೇ ಹ್ಯಾವ್ ಟು ಯೂಸ್ ದೇರ್ ಬ್ರೈನ್ ಅಂಡ್ ಮೈಂಡ್ ಇನ್ ದಿ ಇಂಟ್ರೆಸ್ಟ್ ಆಫ್ ಇಂಡಿಯಾ. ನೀವು ಯುವಕರು ಇನ್ನೂ ವೃದ್ಧರಿಗಿಂತ ಇನ್ನೂ ಬಹಳ ಪರಿಪಕ್ವವಾಗಿ ಆಲೋಚನೆ ಮಾಡುವಂಥ ಶಕ್ತಿಗಳು 21ನೇ ಶತಮಾನದಲ್ಲಿ ಪಡೆದುಕೊಂಡಿದ್ದಾರೆ. ನೀವು ಯಾವಾಗಲೂ 19ನೇ ಶತಮಾನ, ನಾವು ಸ್ವರಾಜ್ಯ ಪೂರ್ವ 1943 ಅಂತ ಹೇಳಿದ್ರೆ 100 ವರ್ಷಗಳ ಒಂದು ಸ್ವಾತಂತ್ರ್ಯ ಇತಿಹಾಸ ಇದೆಯಲ್ಲ, ಅವರು ಕೂಡ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಎಂಥ ಒಂದು ಧ್ವನಿ ಎತ್ತಿದ್ರು. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಆ ರೀತಿ ನೀವೇನಾದರೂ ಒಂದು ಸಮಾಜದಲ್ಲಿ ಬದಲಾವಣೆ ತರಬೇಕಾಗಿದ್ದರೆ, ನಾನು ಇವತ್ತು ಈ ಸಮೂಹ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ CJP ಮುಖಂಡರಿಗೆ, ಯುವಕರಿಗೆ ಒಂದು ಇದಕ್ಕೆ ಹೇಳ್ತಾ ಇದ್ದೇನೆ, ಸಲಹೆ ಹೇಳ್ತಾ ಇದ್ದೇನೆ, ದಿಕ್ಕು ತಪ್ಪದಿರಲಿ, ನಿಮ್ಮ ಆಲೋಚನೆಗಳು ಪರಿಪಕ್ವವಾಗಿರಲಿ, ನಿಮ್ಮ ಆಲೋಚನೆಗಳು ಪ್ರಜಾತಂತ್ರದಲ್ಲಿ ತುಂಬಿರ್ತಕ್ಕಂಥ ಕೊಳಕು, ಭ್ರಷ್ಟತೆ, ಅಕ್ರಮತೆ ತೊಲಗಿಸುವಂತಹ ಅಹಿಂಸಾತ್ಮಕವಾದ ರೀತಿಯಲ್ಲಿ ನಿಮ್ಮ ಆಲೋಚನೆಗಳು ಇನ್ನೂ ಪರಿಪಕ್ವವಾಗಲಿ. ಇಲ್ಲದೇ ಇದ್ರೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಪೆಟ್ಟಾಗುತ್ತೆ ಅಂತಕ್ಕಂಥದ್ದು ನನಗೆ ಅನಿಸ್ತಾ ಇದೆ. ಶ್ರುತಿ, ಎಕ್ಸಾಕ್ಟ್ಲಿ. ಕಾಕ್ರೋಚ್ ಪಾರ್ಟಿ ಅತಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಬಹುದು, ಬೇಕಿತ್ತು ಒಂದು ಹೊಸ ಸಂಚಲನ ರಾಜ್ಯ ರಾಜಕೀಯದಲ್ಲಿ ಅಥವಾ ದೇಶದ ರಾಜಕೀಯದಲ್ಲಿ ಅನ್ನೋದನ್ನ ಜನ ನಿರೀಕ್ಷೆ ಮಾಡ್ತಾ ಇದ್ರು. ಆದ್ರೆ ಅವರ ಅಜೆಂಡಾ ಏನು, ಅವರ ಉದ್ದೇಶಗಳೇನು, ಅದೆಲ್ಲವೂ ಕೂಡ ದಿಕ್ಕು ತಪ್ಪು ಬಿಡ್ತಾ ಅನ್ನೋದು ನಿನ್ನೆಯಿಂದ ಕಾಡ್ತಾ ಇರುವಂತಹ ಪ್ರಶ್ನೆ. ಅವ್ರ ದಿಕ್ಕು ತಪ್ಪಿದ್ರ ಅಥವಾ ದಿಕ್ಕು ತಪ್ಪಿಸುವ ಪ್ರಯತ್ನಗಳು ಇನ್ಯಾರ್ದೋ ಇಂದ ಆಗೋಯ್ತಾ?
ಕಾಣದ ಕೈಗಳು ಅಲ್ಲೇನಾದ್ರೂ ಕೆಲಸಗಳನ್ನ ಮಾಡ್ಬಿಟ್ಟಿದೀಯಾ, ಇದು ಪ್ರಶ್ನೆ. ಯಾಕಂದ್ರೆ ದೇಶದ ವ್ಯವಸ್ಥೆಯನ್ನ ಹಾಳು ಮಾಡಬೇಕು ಅಂತ ಕೆಲವರು ಕಾಯ್ತಾ ಇರ್ತಾರೆ. ಇಂಥದ್ದೊಂದು ವ್ಯವಸ್ಥೆಯಲ್ಲಿ ನುಸುಳಿ ನಿನ್ನೆ ಬೇರೆ ರೀತಿಯ ಬೆಳವಣಿಗೆಗಳಿಗೆ ಸಾಕ್ಷಿ ಆದಂಗೆ ಕಾಣಿಸ್ತಾ ಇದೆ. ಗೊತ್ತಿಲ್ಲ, ಅದ್ರ ಬಗ್ಗೆ ಒಂದು ತನಿಖೆ ಆದಾಗ ಗೊತ್ತಾಗುತ್ತೆ ಯಾರು ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು, ಯಾರು ಪ್ರವೋಕ್ ಮಾಡಿದ್ರು, ಇದ್ರ ಹಿಂದೆ ಇದ್ದಂತಹ ಉದ್ದೇಶ ಏನು ಅಂತ. ಐ ವುಡ್ ಲೈಕ್ ಟು ಇಂಟರ್ವ್ಯೂ. ಇಷ್ಟೆಲ್ಲ ಆಗಿದೆ, ತನಿಖೆ ಮಾಡಿಸ್ಲಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ಅಥವಾ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ, ಸುಮಟ ತಗೋಬಹುದು ಈ ಕೇಸ್. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸದರಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆ, ಮೊನ್ನೆ ನಡೆದಿರ್ತಕ್ಕಂಥ ಎರಡೂ ಘಟನೆಗಳನ್ನು ಸ್ವಪ್ರೇರಣೆಯಿಂದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಥವಾ ಡೆಲ್ಲಿ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕ್ಯಾನ್ ಅಡ್ಮಿಟ್ ದ ಮ್ಯಾಟರ್ ಅಂಡ್ ಇನ್ವೆಸ್ಟಿಗೇಟ್. ಮಾಡಿಲ್ವಾ? ಸ್ವಾಗತಿಸ್ತೀವಿ ಸರ್ ಅದನ್ನ. ದಿಸ್ ಹ್ಯಾಸ್ ಟು ಬಿ ಹ್ಯಾಪನ್. ಯಾಕೆಂತ ಹೇಳಿದ್ರೆ ಸತ್ಯಾಸತ್ಯತೆ ಹೊರಗೆ ಬರಬೇಕಲ್ಲ. ಇಲ್ಲಿ ಯಾರು ಕೂಡ ಹಾಗೇನೆ ನಾವು ಬಿಟ್ಟರೆ ಫ್ಯಾಕ್ಟ್ ಫೈಂಡಿಂಗ್ ಮಿಷನರಿ, ಆಫ್ ಕೋರ್ಸ್ ಕಮಿಷನ್ ಇಸ್ ಅ ಫ್ಯಾಕ್ಟ್ ಫೈಂಡಿಂಗ್ ಮಿಷನ್ ಆಗಲಿ, ಅಥವಾ ಆನ್ ದಿ ಫ್ಲೋರ್ ಆಫ್ ಹೌಸ್ ಲೆಟ್ ದ ಗವರ್ಮೆಂಟ್ ಕ್ಯಾನ್ ಕಮ್ ಔಟ್. ಇಲ್ಲ, ನಾವು ಇದನ್ನು ಒಬ್ಬ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಥವಾ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ತನಿಖೆ ಮಾಡಿಸ್ತೀವಿ ಅಂತಕ್ಕಂಥದ್ದು ಹೇಳ್ರಲ್ಲ. ದಿಸ್ ಇಸ್ ದಿ ಫೇರ್ ಡೆಮಾಕ್ರಸಿ. ರಾದರ್ ಈ ಮಾತುಗಳು ಯಾಕೆ ಬರ್ತಾ ಇಲ್ಲ ಸರ್ಕಾರದಿಂದ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಎಸ್, ಎಕ್ಸಾಕ್ಟ್ಲಿ ಇದನ್ನ ನಾವು ನಿರೀಕ್ಷೆ ಮಾಡ್ತಾ ಇರೋದು. ಕೇಂದ್ರದ ನಡೆ ಏನು? ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡ್ಕೊಂಡು ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನ ಹೊರಗಡೆ ತರಬೇಕು. ಯಾಕಂದ್ರೆ ದೇಶದ ಒಕ್ಕೂಟ ವ್ಯವಸ್ಥೆನ ದಿಕ್ಕು ತಪ್ಪಿಸೋ ಕೆಲಸ ಆಗಿದೆ. ಯಾರು ಕೂಡ ಸೈಲೆಂಟ್ ಆಗಿ ಇರಬಾರ್ದು ಈ ವಿಚಾರದಲ್ಲಿ ಅಂತ. ಏನಿವೆ, ನಾವು ನೇರವಾಗಿ ಪುಟ್ಟನಗೌಡ ಸರ್ ಹತ್ರ ಹೋಗ್ಬಿಡ್ತೀವಿ. ಸರ್, ಈಗ ಆಮ್ ಆದ್ಮಿ ಪಾರ್ಟಿ ಕೂಡ ಈ ರೀತಿ ವಿಚಾರಗಳನ್ನ ಮುಂದಿಟ್ಕೊಂಡು ಹೋರಾಟಗಳನ್ನ ಮಾಡಿ ಬಹುತೇಕ ಕಡೆ ಅಧಿಕಾರದ ಗದ್ದುಗೆ ಏರಿದ್ದನ್ನ ನಾವು ಗಮನಿಸಿದ್ವಿ. ಈಗ ಕಾಕ್ರೋಚ್ ಪಾರ್ಟಿ ಕೂಡ ಅದೇ ಹಾದಿಯಲ್ಲಿ ಸಾಕ್ತಾ ಇದೆ ಅಂತ ಆತಂಕ ಶುರುವಾಗಿ ದಿಢೀರ್ ಅಂತ ಆಮ್ ಆದ್ಮಿ ಪಾರ್ಟಿಯವರು ಬಂದ್ಬಿಟ್ರ ನಿನ್ನೆ ಅನ್ನೋದು ಪ್ರಶ್ನೆ ಆಗೋಯ್ತು ನಮಗೆ. ನಮ್ಮ ಆಮ್ ಆದ್ಮಿ ಪಾರ್ಟಿ ಅಜೆಂಡಾ ಇದ್ದಿದ್ದೆ ಮೇಡಮ್, ಒಂದು ಎಜುಕೇಷನ್, ಉತ್ತಮವಾದ ಎಜುಕೇಷನ್ ಕೊಡಬೇಕು, ಉತ್ತಮವಾದ ಆರೋಗ್ಯ ಕೊಡಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಆ ಎಜುಕೇಷನ್ ನಿಟ್ಟಿನಲ್ಲಿ ಮೋಸ ಆಗಿದೆ ಯುವಕರಿಗೆ ಅನ್ನೋ ಉದ್ದೇಶದಿಂದನೇ ನಮ್ಮ ನಾಯಕರು ಅವತ್ತಿನ ಅಲ್ಲಿ ಹೋಗ್ಬಿಟ್ಟು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದು ಬಿಟ್ಟರೆ ಇವತ್ತಿನ ದಿನ ಎದುರುಕೊಂಡು ಏನು ಹಿಂದೆ ಹೋಗಿಲ್ಲ. ಇವತ್ತು ಎದುರುಕೊಂಡು ಕೇಂದ್ರ ಸರ್ಕಾರ ಏನಾಗಿದೆ, ಇವತ್ತವರೆಗೂ ಇದ್ರ ಬಗ್ಗೆ ಏನು ಡಿಸಿಷನ್ ಕೊಟ್ಟಿಲ್ಲ, ಇನ್ನೂ ತೊಗೊಂಡಿಲ್ಲ. ಇಷ್ಟು ದಿನ ಬೇಕಾ ಒಂದು ಎಜುಕೇಷನ್ನು, ಮಕ್ಕಳು ಎಜುಕೇಷನ್ ಇವತ್ತು ಒದ್ದಾಡ್ತಿದ್ದಾರೆ. ಅವ್ರು ಏನು ಕೇಳ್ತಿದ್ದಾರೆ? ಅವ್ರೇನು ಊಟ ಕೇಳ್ತಿದ್ದಾರಾ, ದುಡ್ಡು ಕೇಳ್ತಿದ್ದಾರಾ? ಎಜುಕೇಷನ್ಗೆ ನಮಗೆ ಮೋಸ ಆಗಿದೆ, ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀವಿ, ಅದ್ರ ಬಗ್ಗೆ ನ್ಯಾಯ ಕೊಡಿಸಿ ಅಂತಂದರೆ ಎಜುಕೇಷನ್ ಒಂದೇ ಅಂತಲ್ಲ. ಇವತ್ತಿನ ದಿನ ನಮ್ಮ ದೇಶದಲ್ಲಿ ಯಾವುದೇ ವಿಷಯವಾಗಿ ನಾವು ಹೋರಾಟ ಮಾಡ್ತೀವಿ ಅಂತಂದ್ರೂ ಅದಕ್ಕೆ ಬ್ರೇಕ್ ಆಗ್ತಾರೆ, ಅವ್ರನ್ನ ಒಳಗಾಗ್ತಾರೆ, ಸುಮ್ಮನೆ ಅದ್ರ ಕೇಸ್ ಆಗ್ತಾರೆ. ಇದು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಕಳೆದ ಒಂದು 14 ವರ್ಷದಿಂದ ಸಿಕ್ಕಿಲ್ಲ ಮೇಡಮ್. ಅದು ಸ್ವಾತಂತ್ರ್ಯ ಕಳ್ಕೊಂಬಿಟ್ಟಿದ್ದೀವಿ ನಾವು, ಪ್ರತಿಯೊಬ್ಬರು ಭಾರತೀಯರಲ್ಲಿ ಕಳ್ಕೊಂಡಿದ್ದೀವಿ. ಯಾಕಂದರೆ ಇವ್ರದೇ ಸಿದ್ಧಾಂತ, ಇವ್ರದೇ. ಬಟ್ ಏನಾಗುತ್ತೆ ಅಂದರೆ ಹೊರಗಡೆ ಒಂದು ಒಳ್ಳೆ ಮಾತಾಡ್ತಾರೆ, ಒಳಗಡೆ ಒಂದಿರುತ್ತೆ, ಒಳಗಡೆ ಆವೇಶ ಇರುತ್ತೆ, ಹೊರಗಡೆ ಸಾಧುತನ ತೋರಿಸ್ತಾರೆ. ಯಾವುದೇ ವಿಷಯ ತಗೊಳ್ಳಿ, ಹಿಂದೂ ಮುಸ್ಲಿಂ ವಿಷಯದಲ್ಲಿ ತಗೊಳ್ಳಿ, ಜಾತೀಯತೆ ತಗೊಳ್ಳಿ, ತಂದಿಟ್ಟು ತಮಾಷೆ ನೋಡ್ತಾ ಇರ್ತಕ್ಕಂಥ ಏಕೈಕ ಪಾರ್ಟಿ ಅಂತಂದರೆ ಇವತ್ತಿನ ನಮ್ಮ ದೇಶದಲ್ಲಿ BJP ಪಾರ್ಟಿ ಅಂತ ಹೇಳೋದಕ್ಕೂ ಇಷ್ಟಪಡ್ತೀನಿ ಮೇಡಮ್. ಓಕೆ, ನಾನು ನೇರವಾಗಿ ಚಾಂದ್ ಪಾಷಾ ಸರ್ ಹತ್ರ ಹೋಗ್ತೀನಿ. ಅಲ್ಲ, ಉತ್ತರ ತಗೊಳ್ಳೋಣ. ತಂದಿಟ್ಟು ಏನೋ ಹೇಳಿದ್ರಲ್ಲ, ಹಿಂದೂ ಮುಸ್ಲಿಂ ಮಾಡ್ತಾರೆ, ತಂದಿಟ್ಟು ಮಜಾ ನೋಡ್ತಾರೆ ಏನೇನೋ ಹೇಳಿದ್ರಲ್ಲ. ಈ ದೇಶದಲ್ಲಿ ಪ್ರಧಾನಮಂತ್ರಿ ಅವರನ್ನ 3ನೇ ಬಾರಿ ಆಯ್ಕೆ ಮಾಡಿದ್ದಾರೆ. ಈ ಜನ ಬೇರೆ ಆಯ್ಕೆ ಮಾಡಿಲ್ಲ. ಕಾಲಿಡಿದು ಸರ್ಕಾರ ನಡೆಸ್ತಾ ಇರೋದು, ವಿಷಯ ಡೈವರ್ಟ್ ಆಗೋದು ಬೇಡ, ವಾಪಸ್ ಬರ್ತೀನಿ ನಾನು. ವಿಷಯ ಡೈವರ್ಟ್ ಆಗೋದು ಬೇಡ. ನೋಡಿ, 3ನೇ ಬಾರಿ ಜನ ಆಯ್ಕೆ ಮಾಡಿದ್ದಾರೆ. ಜನ ಆಯ್ಕೆ ರಾಜ್ಯಗಳಲ್ಲಿ ಬಿಜೆಪಿ ಇದೆ ಅಂತದ್ರಲ್ಲಿ ಇವ್ರು ಹೇಳ್ತಾರೆ ಸ್ವಾತಂತ್ರ್ಯ ಇಲ್ಲ, ಬೈತಾ ಇದ್ರು. ಇದೇ ಚಂದ್ರಬಾಬು ನಾಯ್ಡು, ಇದೇ ಚಂದ್ರಬಾಬು ನಾಯ್ಡು ಟೆರರಿಸ್ಟ್ ಜನರಿಂದಲೇ ಆಯ್ಕೆ ಆಗಿ ಕೇಂದ್ರದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದವ್ರೆ ನೀವೇ. ಈಗ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಬೇಕು, ಸಚಿವರ ರಾಜೀನಾಮೆ ಬೇಕು ಅಂತ ಅಷ್ಟೇ ಕೇಳ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಸರ್ಕಾರ ರಿಯಾಕ್ಟ್ ಮಾಡಬೇಕು. ಜನರಿಂದಲೇ ಆಯ್ಕೆ ಆಗಿದ್ದೀರಿ, ಓಕೆ. ಅದೇ ಯುವಕರು ನಿಮಗೆ ಓಟ್ ಹಾಕಿ ಕೂರಿಸಿದಾರಲ್ಲ, ಅವರೇ ಪ್ರಶ್ನೆ ಮಾಡ್ತಿದ್ದಾರೆ, ಅದಕ್ಕೆ ಉತ್ತರ ಕೊಡಿ ಅಂತ. ಈಗ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡಿದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀರಿ. ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿರೋದು ಕಾಂಗ್ರೆಸ್.
ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೂ ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಬೇಕು ಅಂತ ಹೋರಾಟಗಳಾಗಿದೆ. ಸರ್ಕಾರಿ ಹುದ್ದೆಗಳು ನಿಜವಾದ ಪ್ರತಿಭಾವಂತರಿಗೆ ಸಿಗ್ತಾ ಇದೆಯಾ? ಖಂಡಿತ ಇಲ್ಲ. ದುಡ್ಡಿದ್ದವರಿಗೆ ಹುದ್ದೆ ಅನ್ನುವಂತ ಪರಿಸ್ಥಿತಿ ಬಂದಿದೆ. SSLC ಪರೀಕ್ಷೆಗಳು ಎಷ್ಟು ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು, PUC ಪರೀಕ್ಷೆ ಬರೆಸುವಾಗ ಎಷ್ಟು ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು. ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಕಾಂಗ್ರೆಸ್ ನಾಯಕರು ಉತ್ತರ ಕೊಡ್ಲಿಲ್ಲ. ಆಗತ್ತೆ ಮತ್ತೆ ಮರು ಪರೀಕ್ಷೆ ಮಾಡ್ತೀವಿ ಬಿಡಿ ಅನ್ನೋ ರೀತಿಯಲ್ಲೇ ಉತ್ತರ ಕೊಟ್ಟಿರೋದು. ಈಗ ಕೇಂದ್ರದಲ್ಲಿ ಹಂಗಾಯ್ತು ಅನ್ನೋ ಕಾರಣಕ್ಕೆ ಈ ರೀತಿ ಹೋರಾಟ ಮಾಡಿದ್ರಲ್ಲ, ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕು ನಾವು.